ಮಾರ್ಕದಾನೆ ಬಾರದೆ ಗೊತ್ತಿಲ್ಲ. ಯಾಕೆ ಹೇಳು? ನಿನ್ನಲ್ಲಿ ಹಠ ನನಗೆ. ಯಾವುದಕ್ಕೂ ಯೋಗ್ಯತೆ ಬೇಕು. ನಿನಗಂತಹ ಯೋಗ್ಯತೆ ಇಲ್ಲ. ರುಕ್ಮಿಣಿಯ ವಿಚಾರವಾಗಿ ಹೇಳಿದವಳು ಇದ್ದೀಯ. ನಿನಗೆ ಅವಳು ಒಲಿದು ಬಂದವಳಲ್ಲ, ನನಗೆ ಒಲಿದು ಬಂದವಳಿದ್ದಾಳೆ. ಲೋಕಕ್ಕೆ ಪ್ರೇಮ ಪ್ರಕರಣ ಅಂದ್ರೆ ಏನು ಅದನ್ನು ತೋರ್ಪಡಿಸಿದ ಅವಳು. ಹಾಗಾದರೆ ನಿನಗೆ ಏನು ಬೇಕು ಈ ಕಾಲದಲ್ಲಿ ಅದನ್ನು ತೋರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಸಂಗರ ಕಲಿಯು ಮೆಚ್ಚಿದೆ ನಿನ್ನ ಸಾಮರ್ಥ್ಯಕ್ಕೆ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ ನಾನು. ಈ ಪೂರ್ವದಲ್ಲಿ ಹೋರಾಟ ಮಾಡುವುದಕ್ಕೆ ಬಹುಮಂದಿಯನ್ನು ಕಳುಹಿಸಿಕೊಟ್ಟವ ನೀನಾಗಿದ್ದೀಯ. ಆದ್ರೆ ಎಲ್ಲರೂ ನಾಶ ಹೊಂದರೂ ಕೂಡ ಯುದ್ಧವನ್ನು ಬದಿಗೆ ಸರಿಸದೆ ಮುಖಾಮುಖಿಯಾಗಿ ಹೋರಾಟ ಮಾಡಿದ ಪರಿಣಾಮದಿಂದಲಾಗಿ ನಾನು ಪ್ರಯೋಗಿಸಿದಂತಹ ಬಾಣವು ನಿನ್ನ ಎದೆಯನ್ನು ಸ್ಪರ್ಶಿಸಿದಾಕ್ಷಣ ಧರಾಶಾಲಿಯಾಗಿದ್ದೀಯ. ಬಂಡಾಸುರ, ಈ ಹೊತ್ತಿನಲ್ಲಿ ನಿನ್ನಲ್ಲಿ ಕೇಳುತ್ತಾ ಇದ್ದೀನಿ, ನೀನು ಪರಮ ಸುಜ್ಞಾನಿ ಎಂಬುದನ್ನು ನಾನು ಮನಗಂಡವಳೇ ಆಗಿದ್ದೀನಿ. ಹಾಗಿದ್ರು ಸುಜ್ಞಾನಿಯಾಗಿದ್ದುಕೊಂಡು ನೀನು ಶೂನ್ಯಕಾಪುರದಲ್ಲಿ ಮೆರೆಯಬೇಕಾದವ. ಅದು ಬಿಟ್ಟು ಸಜ್ಜನರ ಕಣ್ಣೀರಿಗೆ ಕಾರಣೀಕರ್ತನಾಗಿ ಹೋದದ್ದು ಯಾಕೆ? ಆ ದೇವತೆಗಳನ್ನು ದೆಸೆಗಿಳಿಸಿದ್ದು ಯಾಕೆ ಹೇಳುವೆಯಾ? ಜನನಿ ಒಳಗಿರುವ ಸುಜ್ಞಾನವನ್ನು ಚೇತನ ಒಳಿಸಿತು ದೇವಿ. ಓ ತ್ರಿಜಗಜ್ಜನನಿ, ನೀನು ಬಿಟ್ಟಂತಹ ಆ ಬಾಣ ಕೇವಲ ಬಾಣ ಮಾತ್ರವಲ್ಲ, ಆ ಬಾಣದಲ್ಲಿ ಜ್ಞಾನ ಭಂಡಾರವೇ ತುಂಬಿತ್ತು. ಬಾಣ ಸ್ಪರ್ಶಿಸಿದ ಕ್ಷಣವೇ ಹೊಸತಾದಂತಹ ಅನುಭವ ನನ್ನಲ್ಲಾಯಿತು. ನನಗೆ ಇಷ್ಟರಿಂದಲೇ ಅರ್ಥವಾಗುತ್ತಿರುವುದೇನು? ಹಿಂದಿನ ಜನ್ಮದಲ್ಲಿ ನಾನು ನಡೆಸಿದಂತಹ ಜೀವನ, ನನ್ನ ಚರಿತ್ರೆ, ಮಾಣಿಕ್ಯ ಶೇಖರ ಎನ್ನುವಂತಹ ಗಂಧರ್ವನು ನಾನಾಗಿದ್ದೆ. ಮಹಾಲಕ್ಷ್ಮಿಯ ಮೈಗಾವಲಿನ ಭಟನು ಹೌದು. ಒಂದು ದಿವಸ ಗಂಗಾ ನದಿ ತೀರದಲ್ಲಿ ಮಹಾಲಕ್ಷ್ಮಿ ತಪಸ್ಸಿಗೆಂದು ನಿಂತಿರುವಂತಹ ಸಮಯಕ್ಕೆ ಅವಳ ರಕ್ಷಣೆಯ ಭಾರವನ್ನು ಹೊತ್ತು ನಾನು ಕಾರ್ಯಪ್ರವೃತ್ತನಾಗಿದ್ದೆ. ಅದೇ ಸಮಯದಲ್ಲಿ ಕಿನ್ನರ ತರುಣಿಯೋರ್ವಳು ಗಂಗಾ ಪ್ರವಾಹಕ್ಕೆ, ಗಂಗಾ ನದಿಗೆ ಸ್ನಾನಕ್ಕೆಂದಿಳಿದವಳು ಪ್ರವಾಹದಲ್ಲಿ ಸಿಲುಕಿದುದನ್ನು ಕಂಡೆ. ಅವಳ ಆರ್ತನಾದವನ್ನು ಆಲಿಸಿದಂತಹ ನಾನು ಹೆಣ್ಣಪ್ಪಳನ್ನು ರಕ್ಷಿಸಬೇಕಾದ ನನಗೆ ಕರ್ತವ್ಯ ಎನ್ನುವ ಹಾಗೆ ಭಾವಿಸಿ ನದಿಗೆ ಧುಮುಕಿ ಅವಳನ್ನು ರಕ್ಷಿಸಿದೆ. ಆ ಘಟನೆಯೇ ನನ್ನ ಈ ರೂಪಕ್ಕೆ ಕಾರಣವಾಗಿ ಹೋಯಿತು. ಹೇಗದು? ಸುಪ್ತವಾಗಿದ್ದಂತಹ ಕಾಮ ಕೆರಳಿತು. ಅವಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ತಿರಸ್ಕರಿಸಿದವಾಗ ಬಲಾತ್ಕರಿಸುವುದಕ್ಕೆ ಮುಂದಾದೆ. ತಪಸ್ಸಿನಿಂದ ಎಚ್ಚಂತಹ ಮಹಾಲಕ್ಷ್ಮಿ, ನೀನು ಆಸುರಿ ಪ್ರವೃತ್ತಿಯನ್ನು ತೋರಿಸಿರುವೆ, ನನ್ನೊಂದಿರುವುದಕ್ಕೆ ಯೋಗ್ಯತೆ ಉಳ್ಳವನಲ್ಲ, ಹೋಗು ರಾಕ್ಷಸನಾಗಿ ಹುಟ್ಟು ಎನ್ನುವ ಹಾಗೆ ಜನ್ಮ ತಳೆದು ಮಾಡಿದಂತಹ ಕರ್ಮಕ್ಕಾಗಿ ಪ್ರಾಯಶ್ಚಿತ್ತವನ್ನು ಅನುಭವಿಸಿದೆ. ಕಣ್ಣೀರು ಸುರಿಸಿದೆ. ಕಣ್ಣೀರಿನಿಂದಲೇ ಅಮ್ಮನ ಪಾದಗಳನ್ನು ತೊಳೆದೆ. ಅಮ್ಮ, ನಿನ್ನನ್ನು ಬಿಟ್ಟು ಬರೆ ಕ್ಷಣವೂ ಇರುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆದಷ್ಟು ಬೇಗ ನನ್ನನ್ನು ನಿನ್ನಲ್ಲಿಗೆ ಕರೆಸಿಕೊಳ್ಳಬೇಕೆನ್ನುವ ಹಾಗೆ ಬೇಡಿಕೊಂಡರೆ ಒಂದು ಮಾತನ್ನು ಹೇಳಿದರು. ಮುಂದೊಂದು ದಿನ ಲಲಿತಾಂಬೆಯ ದಿವ್ಯ ದರ್ಶನವಾಗುತ್ತದೆ, ಅವಳಿಂದಲಾಗಿಯೇ ನೀನು ಮುಕ್ತಿಯನ್ನು ಕಾಣುವೆ, ಮರಳಿ ನನ್ನ ಸನ್ನಿಧಿಯನ್ನು ಸೇರುವುದಕ್ಕಿರುವೆ, ಶುಭವಾಗಲಿ ಮಗನೇ ಎನ್ನುವ ಹಾಗೆ ಆಶೀರ್ವಾದ ಮಾಡಿಕೊಳ್ಳುವುದು. ಆ ರೂಪ ಅವಕಾಶಕ್ಕಾಗಿ ಕಾಯುತ್ತಲೇ ಇತ್ತು. ಗಣಪತಿ ಮನ್ಮಥನ ಬೂದಿಯಿಂದ ರಚಿಸಿದಂತಹ ಗೊಂಬೆಯಲ್ಲಿ ಹರನ ಪಾರ್ವತಿಯ ಕರಸ್ಪರ್ಶವಾದ ಕ್ಷಣ ಸಮಯವನ್ನು ಕಾಯುತ್ತಿದ್ದಂತಹ ನಾನು ಅದರ ಒಳ ಪ್ರವೇಶಿಸಿದೆ. ಆದ್ದರಿಂದಲೇ ಪಾರ್ವತಿ ಪರಮೇಶ್ವರರು ಜಗತ್ತಿನ ಸರ್ವರಿಂದಲೂ ವಂದಿಸಲ್ಪಡತಕ್ಕವರು. ಅಂಥವರನ್ನೇ ತಾಯಿ ತಂದೆಯರಾಗಿ ಪಡೆದಂತಹ ನಾನು ಧನ್ಯ. ಗುರುಗಳಾದಂತಹ ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಇನ್ನಿಲ್ಲದ ಶಕ್ತಿಯಾಗಿ ಬೆಳೆದೆ. ಆದರೆ ಎಲ್ಲವನ್ನೂ ಪಡೆದಂತಹ ನಾನು ಅದನ್ನು ಹೊಣೆಗಾಡಿತನದಿಂದ ವರ್ತಿಸಿದೆ. ಸಹವಾಸ ದೋಷ, ಹಾಗೆ ನನ್ನಲ್ಲಿದ್ದಂತಹ ಆಸುರಿ ಪ್ರವೃತ್ತಿ, ಮಾಡಬಾರದಂತಹ ಕ್ರಿಯೆಗಳನ್ನು ಮಾಡಿಸಿ ಅದರಲ್ಲೇ ಆನಂದವನ್ನು ಅನುಭವಿಸಿದೆ. ಬ್ರಹ್ಮಾಂಡಗಳನ್ನು ಆಳುತ್ತಿದ್ದೇನೆ ಎನ್ನುವಂತಹ ಸೊಕ್ಕು
ನನ್ನ ತಲೆಗಡರಿ ಹೋಯಿತು. ಓಹೋ. ಈಗ ಅರ್ಥವಾಯಿತು. ಆ. ನಾನು ಆಡುತ್ತಿರುವುದು ಬ್ರಹ್ಮಾಂಡಗಳನ್ನಲ್ಲ, ಬ್ರಹ್ಮಾಂಡ ಎನ್ನುವಂತಹ ಪಾಪದ ಕೂಪ, ಅದರಲ್ಲಿ ಹುಳವಾಗಿ ತಿರುಗಾಡುತ್ತಾ ಇದ್ದೇನೆ ಎನ್ನುವುದು. ನಿನ್ನ ಉಪದೇಶದಿಂದ ಆ ಬ್ರಹ್ಮಾಂಡ ಘಟ ಬಿರಿದು ಹೋಯಿತು. ನನಗಿನ್ನು ಬೇಕಾದ್ದೇನು? ಆ ತಾಯಿಯ ಸಾನ್ನಿಧ್ಯ, ಅಲ್ಲಿ ನನ್ನನ್ನು ಸೇರಿಸಬೇಕು ಅಂತ ಕೇಳಿಕೊಳ್ಳುವುದರ ಜೊತೆಯಲ್ಲಿ ನಿನ್ನನ್ನು ಪರಿಪರಿಯಿಂದ ಸ್ತುತಿಸ್ತಾ ಇದ್ದೇನೆ. ಶ್ರೀದೇವಿ ಲಲಿತಾಂಬೆ ದಿವ್ಯ ಚರಿತೆ ಶ್ರೀಚಕ್ರ ಮಧ್ಯಸ್ಥಿಕೆ ವೇದಾರಾಧ್ಯ ಸಹಸ್ರಭಾನುಬಿಂಬ ಸದೃಶೆ ತ್ರೈನೇತ್ರ ಸಂಶೋಭಿತೆ ಪಾದಾರಿಷ್ಟಗಳನ್ನು ನಿವಾರಿಸುತ್ತ ಹೇ ರಾಜರಾಜೇಶ್ವರಿ ಪಾದದೊಂದಕ್ಕೆ ಭಕ್ತಿ ಮಣಿವೆ ಪಾಲಿಸವು ಸರ್ವದಾ ಮುಕ್ತಿಯನ್ನು ಕೊಡು, ಮುಕ್ತಿಯನ್ನು ಕೊಡು. ಭಂಡಾಸುರ, ನೀನು ಭಾವಿಸಿದ ರೀತಿಯಲ್ಲಿ ಆ ಲಕ್ಷ್ಮಿಯೂ ನಾನೇ ಆಗಿದ್ದೇನೆ, ಪಾರ್ವತಿಯೂ ನಾನೇ, ಸರಸ್ವತಿಯೂ ನಾನೇ. ಇದೋ ನಿನಗೆ ಬೇಕಾದ ಮೋಕ್ಷ ತಾನೇ. ಕಾಮೇಶ್ವರ ಅಸ್ತ್ರವನ್ನು ಪ್ರಯೋಗ ಮಾಡುವುದರ ಮೂಲಕ ಇದೋ ಜಯ ಜಯ ರೋಗನಾಯಕಿಯೇ ಜಲಸುಮಾಗಿಯೇ ಸಲಗನ್ನಾದಯೇ ಹರಿಯ ಬಯಲಿನ ಮುಂದಗೆ ಹರುಳದಲ್ಲಿ ರೋಗವನ್ನು ಪಾಲಿತು ಮರೆಯದಯ ಶರಣನನ್ನು ನಿರತ ಮನದಿಯೇ ಹರಿ ನಿಮಗೆಲ್ಲರಿಗೂ ಕಷ್ಟ ಕೊಡ್ತಾ ಲೋಕಕಂಟಕನಾಗಿ ಮೆರೆಯುತ್ತಿದ್ದಂತಹ ಭಂಡಾಸುರನನ್ನು ನಿಗ್ರಹ ಮಾಡಿದ್ದೇನೆ. ಧರ್ಮಧೇನು ಚತುಸ್ಪಾದ ಊರಿ ನಿಲ್ಲುವ ಹಾಗೆ ಮಾಡಿದ್ದೇನೆ. ನಿಮಗಿನ್ನು ಖಲರ ಭೀತಿ ಎಂಬುವುದಿಲ್ಲ. ಮಗನೇ, ವೈಭವದಿಂದ ನಿನ್ನ ಲೋಕವನ್ನು ಸೇರಿಕೊಂಡು ಸಂತೋಷದಿಂದ ರಾಜ್ಯಭಾರ ಮಾಡುತ್ತಾ ಬಾ ಮಗನೇ. ಶ್ರೀಚಕ್ರದ ಮಧ್ಯದಲ್ಲಿ ಅವ್ಯಕ್ತಲಾದಂತಹ ನಾನು ವ್ಯಕ್ತಲಾಗಿ ನಿಮಗೆಲ್ಲ ಕಾಣಿಸಿಕೊಂಡು ಧರ್ಮದ ಉದ್ಧಾರವನ್ನು ಮಾಡಿದ್ದೇನೆ. ಇದೋ ಇನ್ನು ಮುಂದೆ ಇದೇ ಶ್ರೀಚಕ್ರದಲ್ಲಿ ನೆಲೆ ನಿಲ್ಲುವುದಕ್ಕಿದ್ದೇನೆ. ಇನ್ನು ಮುಂದೆ ನನ್ನನ್ನು ಪೂಜಿಸುವಂತಹ ಭಕ್ತಾದಿಗಳೆಲ್ಲ ಕುಂಕುಮಾರ್ಚನೆ, ಮಂಗಳಾರತಿ, ಹೂವಿನ ಪೂಜೆ, ಹಾಗೆ ಲಲಿತಾ ಸಹಸ್ರನಾಮಾವಳಿಗಳನ್ನು ಪಠಿಸುವುದರ ಮೂಲಕ ಚಂಡಿಕಾ ಹವನವನ್ನು ಮಾಡಿಸಿದ್ದಲ್ಲಿ ಅವರ ಮನದ ಅಭೀಷ್ಟವನ್ನೆಲ್ಲ ಈಡೇರಿಸಿಕೊಡುವಳಾಗಿರುತ್ತೇನೆ. ಇದೋ ನಿಮಗೆಲ್ಲರಿಗೂ ಶುಭವಾಗಲಿ, ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ. ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ. ಧರ್ಮವನ್ನು ರಕ್ಷಿಸುತ್ತಾರೋ ಅಂತವರನ್ನು ಧರ್ಮವೇ ರಕ್ಷಿಸಿದಂತೆ ಅಂತಹ ನೀತಿಕತೆಯನ್ನು ಸಾರುವಂತಹ ಶ್ರೀದೇವಿ ಲಲಿತೋಪಾಖ್ಯಾನ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರ, ಯಾರು ಆಡಿಸ್ತಾರ, ಯಾರು ನೋಡುತ್ತಾರ ಅಂತವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸಕಲ ಭಾಗ್ಯಾದಿಗಳನ್ನು ಕರುಣಿಸಲಿ ಹೇಳುತ್ತಾ ಶುಭ ಕಥೆಗೆ ಮಂಗಳಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಮತ್ತು ಮಕ್ಕಳು ಕೈಲಾಸ ಮಹಾರಾಷ್ಟ್ರ ಕರ್ಕೇರ ಕೈಲಾಸ ಮತ್ತು ಶ್ರೀಮಾನ್ MD ಕರ್ಕೇರ ಕೈಲಾಸ ನಿವಾಸ ಕಲ್ಲಮಂಕೂರುಗಳು ಅರ್ಪಿಗಾರ ವಿಶ್ರಾಂತಿಗಾರ ಮೂಡಿದರು ತಮ್ಮ ಕೀರ್ತಿಯನ್ನು ಮೂರೋದು ಕೊಂಡಾಡಿದ್ದು ಕೊಟ್ಟಂತಹ ಕಾಂತಿಯ ಮೇಲೆ ಕೃಷ್ಣಾರ್ಪಣ ರಂಗ
ನಾಯಕ ರಾಜೀವ ಲೋಚನ ದೇವದಾ ಸತ್ಕರ್ಮ ಬಡಾಪಿರಕ ಶಕ್ತಿಯನ್ನ ಭಕ್ತಿರುತ್ತೋ ಸಂಪೂರ್ಣ ಪುಣ್ಯ ಫಲನ ಈಗಲಿಗೆ ನಿಖಿಲ ಜೋಕ್ತವಾದ ಶ್ರಮಗುಂಟು ಬರ್ತಂದ ಸ್ಥಾನ ಮಾನ ಪ್ರಾಣ ಗೌರವ ನಂದಾದಿಕೊಂಡು ತೋರಿಸುತ್ತದೆ ವರ್ಷಂಬರ ಜಾಗೃತ ವೈಭವತೆ ಬಡಾಪಿಕ ಶಕ್ತಿಯನ್ನ ಮಾತಿಸಿದ ಆರೋಗ್ಯ ಹರೈಕೆ ಉತ್ತರ ಗುರುತು ರಕ್ಷಣ ಮತ್ತು ನಾವು ಪ್ರಸನ್ನ ಕಾರುದೇನ ಪ್ರಾಣ ಓಂ ಶರಣಾಗದೀನಾಥ ಅವರಿತ್ರಾಣಪಾಣಿ ಸರ್ವಸ್ಯಾತಿರೇದೇವೀನಾರಾಯಧೀನಮುತ್ತದೆ ಅಭಿಪ್ರಾರ್ಥ ಸಿದ್ಧ ಕೌಜಸ್ವೇ ಸರ್ವವಿಘ್ನಾತ್ಮೇಕಣಾಗದೇ ನಮಃ ಅನಿಟ್ಟಾಳಮನ ಚಂದ್ರದಾಂ ಜಾತು ಗೃಹಾಂಗಮಂಗಲಂ ದುರ್ಗಾ ಗಣಪತಿ ಪ್ರಸಾದ ಮಾನಸಮ ಸಂಕಲ್ಪತ್ವ